ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ನಾನು ಈ ಶೂಲ ಕಾಯಿಲೆ ಬಂದಾಗ ಏನೇನು ಪಥ್ಯ ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ನಮ್ಮ ಗ್ರಂಥದಲ್ಲಿ ಏನೇನು ಪಥ್ಯ ಹೇಳಿದ್ದಾನೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಲಂಘನ ಒಂದು ಪಥ್ಯ ಅಂತ ಆಯುರ್ವೇದ ಹೇಳುತ್ತೆ. ಶೂಲದಲ್ಲಿ ಅತಿಯಾಗಿ ಸೇವನೆ ಮಾಡದೆ ನಮ್ಮ GI ಟ್ರ್ಯಾಕ್ಟ್ಗೂ ಕೂಡ ಒತ್ತಡ ಜಾಸ್ತಿ ಆಗುತ್ತೆ. ಏನೋ ಕಾರಣ ಇರುತ್ತೆ, ಆ ಒತ್ತಡದಿಂದ ನೋವು ಕೂಡ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಲಿಮಿಟೆಡಾಗಿ ತೊಗೊಬೇಕು. ಲಂಘನದ್ದು ವೆರೈಟಿ ತುಂಬ ಇರುತ್ತೆ. ಲಂಘನ ಅಂದರೆ ಕಂಪ್ಲೀಟ್ ಫಾಸ್ಟಿಂಗ್ ಅಲ್ಲ, ಸ್ವಲ್ಪ ಆಹಾರ ಸೇವನೆ ಮಾಡೋದು ಕೂಡ ಲಂಘನದಲ್ಲಿ ಕ್ಯಾಟಗರೈಸ್ ಆಗುತ್ತೆ. ಸೊ ಬರೀ ಲಿಕ್ವಿಡ್ ಡಯಟು ಕೂಡ ಲಂಘನ ಅಂತಲೇ ಕರಿಬೋದು. ಆ ರೀತಿಯಲ್ಲಿ ಅತಿಯಾಗಿ ಆಹಾರ ಸೇವನೆ ಮಾಡದೇ ಇರೋದು ಪ್ಲಸ್ ಒಂದು ಸ್ವಲ್ಪ ಉಪವಾಸ ಇರೋದು ಕೂಡ ಈ ಶೂಲದಲ್ಲಿ ಹೊಟ್ಟೆ ನೋವಲ್ಲಿ ತುಂಬ ಉಪಯೋಗ ಆಗುತ್ತೆ. ದಿವಸದಲ್ಲಿ ನಿದ್ದೆ ಮಾಡ್ಬೋದು. ಈ ಒಂದು ಕಾಯಿಲೆಯಲ್ಲಿ ಮಾತ್ರ ಆಯುರ್ವೇದ ಹೇಳುತ್ತೆ ನೀವು ದಿವಸದಲ್ಲಿ ನಿದ್ದೆ ಮಾಡ್ಬೋದು. ಆ ಒಂದು 180 ಡಿಗ್ರೀಸ್ ನಾವು ಇನ್ಕ್ಲೈನ್ ಆಗಿ ಮಾಡಿದಾಗ ಆ ಆಹಾರ ಎಲ್ಲ ಅಲ್ಲಿಕಲ್ಲೇ ಸೆಟ್ಲಾಗತ್ತೆ. ಅತಿಸಾರದಲ್ಲಿ ಹೇಳ್ತಾನೆ. ಆಮೇಲೆ ಡೈಜೆಷನ್ ಸರಿಗಾಗದಿದ್ರೆ ಅದು ರೆಸ್ಟ್ ಕೊಡ್ತೀವಿ ನಮ್ಮ ದೇಹಕ್ಕೆ. ರೆಸ್ಟ್ ಕೊಟ್ಟಾಗ ಅಲ್ಲಿರೋ ಗ್ಯಾಸ್ಟ್ರಿಕ್ ಜ್ಯೂಸಸ್ಸು ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ರಿವೈವ್ ಆಗುತ್ತೆ. 1 ವರ್ಷದ ಹಳೆ ಅಕ್ಕಿ ಇದು ಕೂಡ ಪಥ್ಯದಲ್ಲಿ ಹೇಳಿದ್ದಾನೆ ಶೂಲ ಹೊಟ್ಟೆ ನೋವಲ್ಲಿ. ಇನ್ನೊಂದು ಹೇಳ್ತೀನಿ, ಬಾರ್ಲಿ ತಗೊಳ್ಳಿ, ಅದನ್ನು ತವೆ ಮೇಲೆ ಹುರಿರಿ, ಹುರಿದಿದ ಮೇಲೆ ಅದನ್ನು ಪುಡಿ ಮಾಡಿ ಅದನ್ನು ಉಪಯೋಗಿಸ್ಕೊಡಿ. ಇದು ಉಪಯೋಗಿಸ್ಕೊಳ್ಳೋದು ಕೂಡ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಹಾಲನ್ನು ಬಿಸಿ ಮಾಡಿ ಸೇವನೆ ಮಾಡಿ, ಇದು ಕೂಡ ಹೊಟ್ಟೆ ನೋವು ಕಮ್ಮಿ ಮಾಡೋದಕ್ಕೆ ಒಂದು ಒಳ್ಳೆ ಪರಿಹಾರ. ನೋಡಿ, ನಾನು ಜನರಲ್ಲಾಗಿ ಪಥ್ಯ ತಿಳಿಸ್ತಾ ಇದ್ದೀನಿ. ಸ್ಪೆಸಿಫಿಕ್ಕಾಗಿ ನಿಮಗೆ ಹೊಟ್ಟೆ ನೋವು ಏನಾರು ಐತೆ ಅಂದರೆ ವೈದ್ಯರ ಹತ್ರನೇ ಹೋಗಿ ಪರೀಕ್ಷೆ ಮಾಡ್ಕೊಂಡು ಮಾಡಿ. ಜನರಲ್ಲಾಗಿ ಬರೋದು ಇದರಲ್ಲಿ ಈ ಪಥ್ಯಗಳನ್ನ ಮಾಡ್ಕೊಬೋದು. ಪಡವಲಕಾಯಿ ಒಳ್ಳೆಯದು, ನುಗ್ಗೆಕಾಯಿ ಒಳ್ಳೆಯದು, ಹಾಗಲಕಾಯಿ ಕೂಡ ತುಂಬ ಒಳ್ಳೆಯದು. ಹಣ್ಣುಗಳಲ್ಲಿ ಮಾವಿನ ಹಣ್ಣು ತುಂಬ ಉಪಯೋಗಕಾರಿ. ಶೂಲದಲ್ಲಿ ಮಾವಿನ ಹಣ್ಣು ಸೇವನೆ ಮಾಡೋದ್ರಿಂದ ಸ್ವಲ್ಪ ಹೊಟ್ಟೆಗೆ ತಂಪುತನ ಜಾಸ್ತಿ ಆಗುತ್ತೆ. ಒಣ ದ್ರಾಕ್ಷಿ, ಈ ಸುಲ್ತಾನಾಸು, ಇವೆಲ್ಲ ಈ ದ್ರಾಕ್ಷಿ ಇದನ್ನು ಸೇವನೆ ಮಾಡೋದು ಕೂಡ ಹೊಟ್ಟೆ ನೋವು, ಎದೆ ನೋವು ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಬೇಲ್ದ ಹಣ್ಣು ಕೂಡ ಶೂಲದಲ್ಲಿ ತುಂಬ ಒಳ್ಳೆಯದು. ಬೇಲ್ದ ಹಣ್ಣನ್ನು ಓಪನ್ ಮಾಡಿ ಬೇಲದ ಮಜ್ಜ ತೆಗೆದು ಅದರದ್ದು ಜ್ಯೂಸ್ ಮಾಡಿ ಅದನ್ನು ಸೇವನೆ ಮಾಡೋದು ಒಳ್ಳೆಯದು. ಅದು ಗೊಜ್ಜು ಥರ ಮಾಡಿಕೊಂಡು ಸೇವನೆ ಮಾಡ್ಬೋದು. ಅದು ಪುಡಿ ಮಾಡಿ ಒಣಗಿಸಿ ಇಟ್ಕೊಂಡು ಬೇಲ್ದ ಹಣ್ಣನ್ನು ಪುಡಿ ನೀವು ಹೊಟ್ಟೆ ನೋವು ಬಂದಾಗೆಲ್ಲ ಉಪಯೋಗಿಸ್ಕೊಬೋದು. ಸೊ ಈ ಬೇಲ್ದ ಹಣ್ಣು ಒಳ್ಳೆ ಪರಿಹಾರ. ಇದ್ರ ಜೊತೆಗೆ ಮತ್ತೊಂದೇನು ಅಂದರೆ, ನಿಮ್ಮ ಮನೇಲಿ ನಿಮ್ಮ ತಾಯಿನೋ ಅಜ್ಜಿನೋ ನಿಮ್ಮ ಹೊಟ್ಟೆ ನೋವು ಅಂದಾಗ ಸಣ್ಣ ವಯಸ್ಸಲ್ಲಿ ಮಾಡಿ ಕೊಡ್ತಾ ಇದ್ದಿದ್ದೇನೋ, ಬಿಸಿ ನೀರಲ್ಲಿ ಹಿಂಗೆ ಹಾಕೊಳ್ಳೋದು, ಜೀರಿಗೆ ಪುಡಿ ಹಾಕೋದು, ಬೆಳ್ಳುಳ್ಳಿ ಹಾಕೋದು, ಸ್ವಲ್ಪ ಸೋಂಪು ಹಾಕೋದು, ಇದೆಲ್ಲ ಹಿಂಗೆ ಹಾಕೋದು, ಕರಿ ಉಪ್ಪು ಹಾಕೋದು, ಇದೆಲ್ಲ ಏನು ಅಂದರೆ ಶೂಲಕ್ಕೆ ತುಂಬ ಒಳ್ಳೆಯದು. ಈ ಡಿಸ್ಮನೋರಿಯಾ ಇರಲಿ, ಬೇರೆ ಅಂಗದಲ್ಲಿ ಬೇರೆ ಅಂಗದ್ದು ಸಮಸ್ಯೆಯಿಂದ ಹೊಟ್ಟೆ ನೋವು ಬರ್ತಾ ಇದ್ರೇನೋ ಇವು ಪರಿಹಾರ ಮಾಡಿದ್ರೆ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂದರೆ ಹರಳೆಣ್ಣೆ ಕೂಡ ಹೊಟ್ಟೆ ನೋವಲ್ಲಿ ಬಳಸ್ಬೋದು. ಹರಳೆಣ್ಣೆನ ಒಂದು ಬದನೆಕಾಯಿ ತಗೊಳ್ಳಿ, ಆ ಬದನೆಕಾಯಿನ ಸ್ಲೈಸ್ ಮಾಡಿ ತವೆ ಮೇಲೆ ಹರಳೆಣ್ಣೆ ಹಾಕಿಬಿಟ್ಟು ಆ ಬದನೆಕಾಯಿನ ಬೇಯಿಸ್ಬಿಟ್ಟು ಊಟದ ಜೊತೆ ತೊಗೊಂಬಿಡಿ ರಾತ್ರಿ. ಮಾರನೇ ದಿವಸ ಒಳ್ಳೆ ಮೋಷನ್ ಆಗುತ್ತೆ, ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ. ಇನ್ಫ್ಲಮೇಷನ್ಗಳೇನಾರು ಇತ್ತು ಅಂದರೆ ಕಮ್ಮಿ ಆಗುತ್ತೆ ಹೊಟ್ಟೆಯಲ್ಲಿ. ನಿಂಬೆ ಹಣ್ಣು ತಗೊಳ್ಳಿ, ಅದು ಕೂಡ ಹೊಟ್ಟೆ ನೋವು ಸರಿ ಮಾಡುತ್ತೆ. ಬಿಸಿ ನೀರು ಸೇವನೆ ಮಾಡಿ, ಬಿಸಿ ನೀರು ಸೇವನೆ ಮಾಡೋದು ಕೂಡ ಹೊಟ್ಟೆ ನೋವು ತುಂಬ ಒಳ್ಳೆಯದು. ಆಮಜ ಶೂಲ, ಆಮ ಇರುತ್ತೆ ನಮ್ಮ ದೇಹದಲ್ಲಿ, ಹೊಟ್ಟೆಯಲ್ಲಿರುತ್ತೆ, ಡೈಜೆಷನ್ ಕರೆಕ್ಟಾಗಿ ಆಗಿರಲ್ಲ. ಬಿಸಿ ನೀರು ಸೇವನೆ ಮಾಡೋದ್ರಿಂದ ಆ ಆಮ ಪಾಚನೆ ಆಗುತ್ತೆ.
ಆಮಪಾಚನೆ ಆದಾಗ ಸರಿ ಹೋಗುತ್ತೆ. ಲಿಂಬೆಹಣ್ಣು ನೀರು ಕುಡಿಯೋದು ಕೂಡ ಆಮಪಾಚನೆಗೆ ಒಳ್ಳೆಯದು. ಸಾಕಷ್ಟು ದೋಷಗಳನ್ನು ಹೊರಗೆ ಹಾಕೋದಕ್ಕೆ ಈ ಸಿಂಪಲ್ ಆಗಿರೋ ಮನೆ ಮದ್ದುಗಳೇ ಜಾಸ್ತಿ ಇದೆ. ಈ ಸ್ಪೈಸಸ್ಸು, ತ್ರಿಕಟು ಇವೆಲ್ಲ ಸೇವನೆ ಮಾಡೋದ್ರಿಂದನೂ ಕೂಡ ತುಂಬ ಚೆನ್ನಾಗಿ. ಲವಂಗ ಕೂಡ ಹೊಟ್ಟೆ ನೋವು ಕಮ್ಮಿ ಆಗೋದಕ್ಕೆ ಉಪಯೋಗಕಾರಿಯಾಗಿದೆ. ಈ ಸಂಚಿಕೆಯಲ್ಲಿ ಹೊಟ್ಟೆ ನೋವು ಕಮ್ಮಿ ಆಗೋದಕ್ಕೆ ಏನೇನು ಆಹಾರ ಸೇವನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.